ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಕುರಿತಂತೆ ವಿಡಿಯೋಗಳನ್ನ ಮಾಡುವಾಗ ರೀಸನಿಂಗ್ ಅನ್ನ ಮೊದಲನೇ ಸೆಕ್ಷನ್ ಆಗಿ ತಗೋತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ಕ್ವೆಶ್ಚನ್ ಕ್ಯಾಟಗರೀಸ್ ಬರುತ್ತೆ. ಸೀಟಿಂಗ್ ಅರೇಂಜ್ಮೆಂಟ್ಸ್, ಕಾಂಪ್ಲೆಕ್ಸ್ ಅರೇಂಜ್ಮೆಂಟ್ಸ್, ಇನ್ಪುಟ್ ಔಟ್ಪುಟ್ ಪ್ರೋಸೆಸ್, ಅನಾಲಜಿ ಅಂತೆಲ್ಲ. ಸೊ ನಾನು ಮೊದಲನೇದಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ತಗೋತಾ ಇದ್ದೀನಿ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂದ್ರೆ ಒಂದಷ್ಟು ಸೆಂಟೆನ್ಸಸ್ ಕೊಟ್ಟಿರ್ತಾರೆ. ಆ ಸೆಂಟೆನ್ಸಸ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಇರುತ್ತೆ. ಈಗ ಸಪೋಸ್ 5 to 8 ಪೀಪಲ್ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಕೂತಿರ್ತಾರೆ. ಹೇಗೆ ಕೂತಿರ್ತಾರೆ, ಅದ್ರ ಬಗ್ಗೆ ಕೆಲವೊಂದು ಹಿಂಟ್ಸ್ ಕೊಡ್ತಾರೆ. ಆ ಹಿಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಅದನ್ನ ಸಾಲ್ವ್ ಮಾಡಬೇಕು. ಸೊ ಅಂತ ಇನ್ಫಾರ್ಮೇಶನ್ ಅಲ್ಲಿ ಡೆಫಿನೆಟ್, ಕಂಪ್ಯಾರಿಟಿವ್ ಮತ್ತೆ ನೆಗೆಟಿವ್ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಈ ಮೂರು ತರದ ಇನ್ಫಾರ್ಮೇಶನ್ ಅರ್ಥ ಮಾಡಿಕೊಂಡು ನೀವು ಅದನ್ನ ಸಾಲ್ವ್ ಮಾಡಬೇಕು. ಸೊ ಹಾಗಾದ್ರೆ ಬನ್ನಿ ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ಕೆಲವೊಂದು ಶೇಪ್ಸ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಪೆಂಟಗನ್, ಸರ್ಕಲ್, ಹೆಕ್ಸಗನ್, ರೆಕ್ಟ್ಯಾಂಗಲ್, ಸ್ಕ್ವೇರ್, ಹೆಕ್ಸಗನ್, ಮತ್ತೆ 2 ಲೈನ್ ಕೂಡ ಇದೆ, ರೋಸ್ ಅಂತ ಕರಿತೀವಿ ಅದನ್ನ. ಸೊ ಈ ಶೇಪ್ಸ್ ಅಲ್ಲಿ ಒಂದಷ್ಟು ಜನನ ನೀವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಕೂಡಿಸ್ಬೇಕು. ಅವ್ರು ಹೇಗ್ ಕೂತ್ಕೋತಾರೆ, ನಾರ್ತ್ ಫೇಸ್ ಮಾಡಿ ಕೂತ್ಕೋತಾರ, ಸೌತ್ ಫೇಸ್ ಮಾಡಿ ಕೂತ್ಕೋತಾರ, ಹೇಗೆ ಅನ್ನೋದನ್ನ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರ್ತಾರೆ. ಯಾವುದೇ ಶೇಪ್ ಆಗ್ಲಿ, ಸ್ಕ್ವೇರ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಪೆಂಟಗನ್, ಹೆಕ್ಸಗನ್, ಯಾವುದೇ ಇರಲಿ, ಆ ಕ್ವೆಶ್ಚನ್ ಅಲ್ಲಿ ಏನೇನು ಹಿಂಟ್ಸ್ ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ ನೀವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಅವ್ರನ್ನ ಕೂರಿಸ್ಬೇಕು. ಸೊ ಈ ರೀತಿಯ ಕ್ವೆಶ್ಚನ್ ಕ್ಯಾಟಗರಿ ಏನಿದೆ, ಸೀಟಿಂಗ್ ಅರೇಂಜ್ಮೆಂಟ್ಸ್, ಅದರ ಎಸೆನ್ಸ್ ಅನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಮೊದಲನೇ ಪಾಯಿಂಟು, ಇಂಥ ಕ್ವೆಶ್ಚನ್ಸ್ ಅನ್ನ ಯೂಶಲಿ ಆಫೀಸರ್ ಕ್ಯಾಡರ್ ಮತ್ತೆ MBA ಎಂಟ್ರೆನ್ಸ್ ಎಕ್ಸಾಮ್ಸಿಗೆ ಕೇಳ್ತಾರೆ. ಆಫೀಸರ್ ಕ್ಯಾಡರ್ ಅಲ್ಲಿ ಕೇಳ್ತಾರೆ, ಯಾಕೆಂದ್ರೆ ಆ ಒಂದು ಪೊಸಿಷನ್ ಅಲ್ಲಿ ಕೆಲವೊಂದು ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವೆಶ್ಚನ್ಸ್ ಅನ್ನ ಜಾಸ್ತಿ ಕೇಳ್ತಾರೆ. ಈ ಅನಾಲಜಿ, ಅರೇಂಜ್ಮೆಂಟ್ಸ್, ಸೊ ಈ ತರದ ಕ್ವೆಶ್ಚನ್ಸ್ ಎಲ್ಲ ಜಾಸ್ತಿ ಕೇಳ್ತಾರೆ. ಅಂದ್ರೆ ಅನಾಲಿಟಿಕಲ್ ಥಿಂಕಿಂಗ್ ಅಥವಾ ಲಾಜಿಕಲ್ ರೀಸನಿಂಗ್, ಅನಾಲಿಟಿಕಲ್ ರೀಸನಿಂಗ್, ಸೊ ಅದನ್ನ ಅಪ್ಲೈ ಮಾಡುವಂತ ಕ್ವೆಶ್ಚನ್ಸ್ ಅನ್ನ ಜಾಸ್ತಿ ಕೇಳ್ತಾರೆ. ಯಾಕಂದ್ರೆ ಆಫೀಸರ್ಸು ದೇ ಆರ್ ಯೂಶಲಿ ಇನ್ವಾಲ್ವ್ಡ್ ಇನ್ ಡಿಸಿಷನ್ ಮೇಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಅದರಿಂದಾಗಿ ಅಂತ ಎಕ್ಸಾಮ್ಸ್ ಅಲ್ಲಿ ಈ ತರ ಕ್ವೆಶ್ಚನ್ಸ್ ಇರುತ್ತೆ. ಮತ್ತೆ MBA ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲೂ ಇರುತ್ತೆ, ಯಾಕಂದ್ರೆ ಅವರೇ ಫ್ಯೂಚರ್ ಮ್ಯಾನೇಜರ್ಸ್. ಸೊ ಇಂಥದನ್ನ ಕೇಳಲೇಬೇಕು ಅವ್ರಿಗೆ, ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಮತ್ತೆ ಡಿಸಿಷನ್ ಮೇಕಿಂಗ್ ಮೇಲೆ. ಸೊ ಯೂಶಲಿ ಕ್ವೆಶ್ಚನ್ಸ್ ಅಲ್ಲಿ 5 to 8 ಇಂಡಿವಿಜುವಲ್ಸ್ ಅವರನ್ನ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಸೀಟ್ ಮಾಡಬೇಕು, ಕೂರಿಸ್ಬೇಕು. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಅದು ಇಂಡಿವಿಜುವಲ್ಸ್ ಆಗಿರೋದಿಲ್ಲ, ಬುಕ್ಸ್ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಆರ್ಟಿಕಲ್ಸ್ ಇರ್ಬೋದು, ಜೋಡಿಸಿರ್ತಾರೆ. ಅದನ್ನ ಹೇಗೆ ಜೋಡಿಸಿದ್ರೆ ಅನ್ನೋದನ್ನ ಹೇಳಿರ್ತಾರೆ ಕ್ವೆಶ್ಚನ್ ಅಲ್ಲಿ. ಅದ್ರ ಪ್ರಕಾರ ನೀವು ಜೋಡಿಸಿ ಅದನ್ನ ಆನ್ಸರ್ ಮಾಡಬೇಕು. ಆಯ್ತಾ? ಸೊ ಅದು ಬುಕ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಸ್ಟೇಷನರಿ ಆಗಿರ್ಬೋದು, ಏನೇ ಆಗಿರ್ಬೋದು. ತುಂಬಾ ಸಲ ಇಂಡಿವಿಜುವಲ್ಸ್ ಅನ್ನ ಸೀಟಿಂಗ್ ಮಾಡೋದನ್ನ ಕಾಣ್ತೀವಿ ನಾವು. ಸೊ ಶೇಪ್ಸು
ಸರ್ಕ್ಯುಲರ್ ಅಂದ್ರೆ ಒಂದು ಸರ್ಕಲ್ ಅಲ್ಲಿ ಕೂರಿಸುವಂತದ್ದಾಗಿರ್ಬೋದು, ರೋಸ್ ಅಥವಾ ಲೈನ್ಸ್ ಅಲ್ಲಿ ಎರಡು ಲೈನ್ಸ್ ಕಾಣ್ತಾ ಇದೆಯಲ್ಲ ಸರ್ಕಲ್ ಮೇಲೆ, ಸೊ ಆ ತರ ಲೈನ್ಸ್ ಅಲ್ಲಿ ಕೂರಿಸೋದಾಗಿರ್ಬೋದು, ಸ್ಕ್ವೇರ್ ರೀತಿ ಕೂರಿಸೋದಾಗಿರ್ಬೋದು, ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ, ಹೆಕ್ಸಗನ್ ಶೇಪ್ ಅಲ್ಲಿ, ಪೆಂಟಗನ್ ಶೇಪ್ ಅಲ್ಲಿ, ಹೀಗೆ ಸೊ ಬೇರೆ ಬೇರೆ ಶೇಪ್ಸ್ ಅಲ್ಲಿ ಕೂರಿಸುವಂತದ್ದು ಆಗಿರ್ಬೋದು. ಕ್ವೆಶ್ಚನ್ ಅಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ನ ನೀವು ಒಮ್ಮೆ ಕಣ್ಣಾಡಿಸಿ ಅದನ್ನ ಕ್ಲಾಸಿಫೈ ಮಾಡಬೇಕಾಗತ್ತೆ. ಏನಂತ? ಮೊದಲನೇದು ಡೆಫಿನೆಟ್. ಡೆಫಿನೆಟ್ ಇನ್ಫಾರ್ಮೇಶನ್ ಅಂದ್ರೆ ಪಕ್ಕಾ ಇನ್ಫಾರ್ಮೇಶನ್ ಗೊತ್ತು. ಯಾರೋ ಒಬ್ಬ ವ್ಯಕ್ತಿ ರೈಟ್ ಎಂಡ್ ಆಫ್ ದ ಬೆಂಚ್ ಕೂತಿದ್ದಾನೆ, ಇದು ಪಕ್ಕಾ ಇನ್ಫಾರ್ಮೇಶನ್. ಅವನಲ್ಲೇ ಕೂರ್ತಾನೆ. ರೈಟ್ ಎಂಡ್ ಅಂದ್ರೆ ಇದೇನೆ, ಒಂದೇ ಪ್ಲೇಸು, ಅದೇನ್ ಬೇರೆ ಯಾವುದು ಆಗಕ್ಕಾಗಲ್ಲ. ಸೊ ಇಟ್ ಈಸ್ ಡೆಫಿನೆಟ್ ಇನ್ಫಾರ್ಮೇಶನ್. ಅವನ್ ಪಕ್ಕ ಇನ್ನೊಬ್ಬ ಇಂಥ ವ್ಯಕ್ತಿ ಕೂತಿದ್ದಾನೆ, ಎಕ್ಸ್ ಅನ್ನೋನ್ ಕೂತಿದ್ದಾನೆ, ಅದು ಕೂಡ ಪಕ್ಕಾ ಇನ್ಫಾರ್ಮೇಶನ್. ಯಾಕಂದ್ರೆ ಇವನು ರೈಟ್ ಎಂಡ್ ಅಲ್ಲಿ ಕೂತಿದ್ದಾನೆ ಅಂದ್ರೆ ಅವನ್ ಪಕ್ಕ ಕೂತ್ಕೊಳ್ಳೋದು ಇವನ್ ಬೆಂಚ್ ಮೇಲೆ ಕೂತಿರ್ತಾನೆ ಅಲ್ವಾ, ಈ ಕಡೆ ಪಕ್ಕ ಕೂತ್ಕೊಳ್ಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಅವನು ಬೆಂಚ್ ಮೇಲೆ ಕೂತ್ಕೋಬೇಕು. ಸೊ ಅದರಿಂದ ಅವನ ಲೆಫ್ಟಿಗೆ ಕೂತಿದ್ದಾನೆ. ಸೊ ಈ ತರ ಡೆಫಿನೆಟ್ ಇನ್ಫಾರ್ಮೇಶನ್ ಅಂತ ಕೆಲವೊಂದು ಇರುತ್ತೆ. ಸೊ ಅದನ್ನ ನಾವು ಗಮನಿಸಬೇಕು. ಕಂಪ್ಯಾರಿಟಿವ್, ಕೆಲವೊಂದು ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಇರುತ್ತೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಗೊತ್ತಾಗಲ್ಲ, ಆದ್ರೆ ಅದನ್ನ ಯೂಸ್ ಮಾಡಿಕೊಂಡು ಕೊನೆಯಲ್ಲಿ ನಾವು ಚೆಕ್ ಮಾಡಿ ಕ್ರಾಸ್ ವೆರಿಫೈ ಮಾಡಬಹುದು. ಈಗ ಎ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ. ಬಿ ಪಕ್ಕ ಎ ಕೂತಿದ್ದಾನೆ. ಯಾವ ಕಡೆ ಪಕ್ಕ? ಈ ಕಡೆ ಪಕ್ಕನ ಈ ಕಡೆ ಪಕ್ಕನ, ಲೆಫ್ಟಿಗ ರೈಟಿಗ? ಸೊ ಇದು ಪಕ್ಕಾ ಇನ್ಫಾರ್ಮೇಶನ್ ಅಲ್ಲ, ಅದು ಅದರ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್. ಕೊನೆಯಲ್ಲಿ ಏನ್ ಮಾಡ್ತೀವಿ? ಎನ ಎಲ್ಲಿ ಕೂಡಿಸ್ಬೇಕು? ಬಿ ಪಕ್ಕ ಕೂಡಿಸ್ಬೇಕು. ಅನುಕೂಲ ನೋಡ್ಕೊಂಡು ಬೇರೆ ಇನ್ಫಾರ್ಮೇಶನ್ ಟ್ಯಾಲಿ ಆಗೋ ರೀತಿ ನೋಡ್ಕೊಂಡು ನಾವು ಕೂಡಿಸ್ತೀವಿ ಅಲ್ವಾ. ಸೊ ಅದರಿಂದ ಅದು ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಆಗುತ್ತೆ, ನಾಟ್ ಡೆಫಿನೆಟ್ ಇನ್ಫಾರ್ಮೇಶನ್ ಅಲ್ಲ, ಅದು ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್. ಮೂರನೇದು ನೆಗೆಟಿವ್ ಇನ್ಫಾರ್ಮೇಶನ್. ಇಂಥವ್ರ ಪಕ್ಕ ಇವನು ಕೂರಬಾರ್ದು. ಫಾರ್ ಎಕ್ಸಾಂಪಲ್ ಲೇಡೀಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಲೇಡೀಸು ಜೆಂಟ್ಸ್ ಇಬ್ರು ಇರ್ತಾರೆ. ಯಾವುದೇ ಜೆಂಟ್ಸ್ ಪಕ್ಕ ಲೇಡೀಸ್ ಕೂರಬಾರ್ದು. ಸೊ ಅದು ನೆಗೆಟಿವ್ ಇನ್ಫಾರ್ಮೇಶನ್. ಈ ನೋ, ನೋಬಡಿ, ನಾಟ್ ಇದೆಲ್ಲ ಬಂದ್ರೆ ಅದು ನೆಗೆಟಿವ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಕೊನೆಯಲ್ಲಿ ನಾವು ಅದನ್ನ ಚೆಕ್ ಮಾಡಿ ಕ್ರಾಸ್ ವೆರಿಫೈ ಮಾಡಬೇಕು, ಎಲ್ಲಾ ಇನ್ಫಾರ್ಮೇಶನ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಮತ್ತೆ ಈ ಕ್ವೆಶ್ಚನ್ ಕ್ಯಾಟಗರಿ ಏನಿದೆ ಇದಕ್ಕೆ ಕುರಿತಂತೆ ಕೆಲವೊಂದು ಗೈಡ್ಲೈನ್ಸ್ ಅನ್ನ ನಾನು ಕೊಡ್ತೀನಿ ಸ್ಟೆಪ್ ವೈಸ್. ಫಸ್ಟ್ ನೀವು ಗ್ಲಾನ್ಸ್ ಮಾಡಬೇಕಾಗುತ್ತೆ ಕ್ವೆಶ್ಚನ್ ನ, ಅದರ ಡೀಟೇಲ್ಸ್ ಏನು. ಪೂರ್ತಿ ಓದೋದು ಬೇಡ, ವರ್ಡ್ ಟು ವರ್ಡ್ ಜಸ್ಟ್ ಗ್ಲಾನ್ಸ್ ಮಾಡಿ. ಏನೇನು ಇನ್ಫಾರ್ಮೇಶನ್ ಇದೆ, ಯಾವ ತರ ಕೊಟ್ಟಿದ್ದಾರೆ, ಎಷ್ಟು ಡಿಫಿಕಲ್ಟ್ ಇದೆ ಅದು ಅಷ್ಟೇ. ಸೊ ಜಸ್ಟ್ ಗ್ಲಾನ್ಸ್ ಮಾಡಿ. ಆನಂತರ ಕ್ಲಾಸಿಫೈ ಮಾಡಿ ಒಂದೊಂದೇ ಇನ್ಫಾರ್ಮೇಶನ್ ನ, ಡೆಫಿನೆಟ್, ಕಂಪ್ಯಾರಿಟಿವ್ ಮತ್ತೆ ನೆಗೆಟಿವ್ ಅಂತ ಕ್ಲಾಸಿಫೈ ಮಾಡಿ. ಬೇಕಾದ್ರೆ ನೀವಿಲ್ಲಿ ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡಬಹುದು. ಡೆಫಿನೆಟ್ ಅನ್ನೋದಕ್ಕೆ ಡಿ, ಕಂಪ್ಯಾರಿಟಿವ್ ಅನ್ನೋದಕ್ಕೆ ಸಿ, ನೆಗೆಟಿವ್ ಅನ್ನೋದಕ್ಕೆ ಎನ್ ಅಥವಾ ಮೈನಸ್ ಅಂತ ಬರೀಬಹುದು. ಸೊ ಆ ಥರ ಶಾರ್ಟ್ಕಟ್ಸ್ ನೀವೇನೆ ಫ್ರೇಮ್ ಮಾಡ್ಕೋತಾ ಹೋಗ್ಬೋದು. ಸೊ ಫಸ್ಟ್ ಗ್ಲಾನ್ಸ್ ಮಾಡಿ ಕ್ವೆಶ್ಚನ್ ನ, ಆಮೇಲೆ ಅಲ್ಲಿರುವಂತ ಇನ್ಫಾರ್ಮೇಶನ್ ನ ಈ 3 ಡಿವಿಷನ್ಸ್ ಆಗಿ ಕ್ಲಾಸಿಫೈ ಮಾಡಿ. ಮೂರನೇ ಸ್ಟೆಪ್, ಒಂದು ರಫ್ ಸ್ಕೆಚ್ ಅನ್ನ ಡ್ರಾ ಮಾಡಿ. ಈಗ ಸರ್ಕ್ಯುಲರ್ ಆಗಿ ಕೂತ್ಕೋಬೇಕು ಅಂತ ಹೇಳಿರ್ತಾರೆ ಕ್ವೆಶ್ಚನ್ ಅಲ್ಲಿ. ಒಂದು ಸರ್ಕಲ್ ಡ್ರಾ ಮಾಡಿ. ಎಷ್ಟು ಜನ? 5 ಜನ. 5 ಜನ ಸರ್ಕಲ್ ಶೇಪ್ ಅಲ್ಲಿ ಕೂತಿದ್ದಾರೆ. ಸೊ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನ ಅಪ್ಲೈ ಮಾಡಿ. ಸೊ ಡೆಫಿನೆಟ್ ಇನ್ಫಾರ್ಮೇಶನ್ ಅಂತ ಏನಿದೆ ಫಸ್ಟ್ ಅದನ್ನ ಅಪ್ಲೈ ಮಾಡಬೇಕು. ಎ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಬಿ. ಎ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಬಿ. ಆಯ್ತಾ? ಅರ್ಥ ಆಯ್ತಾ?
ಸೊ ಬಿಗೆ ತಕ್ಷಣ ಅವನ ರೈಟ್ ಅಲ್ಲೇನೆ ಕೂತಿದ್ದಾನೆ, ಅಂದ್ರೆ ಅವರಿಬ್ರು ಮಧ್ಯೆ ಯಾರು ಕೂತಿಲ್ಲ, ಇಮಿಡಿಯೇಟ್ ರೈಟ್ ಆಫ್ ಬಿ. ಸೊ ಬಿ ಬಲ್ಗಡೆ ಎ ನ ಕೂರಿಸಿ. ಸೊ ಬಿ ಮತ್ತೆ ಎ ಫಿಕ್ಸ್ ಆಯ್ತು. ಆಮೇಲೆ ಇನ್ ಮಿಕ್ಕಿದ್ದು ಇದು ಡೆಫಿನೆಟ್ ಇನ್ಫಾರ್ಮೇಶನ್, ಇದು ಅವರಿಬ್ರದು. ಸೊ ಆಮೇಲೆ ಏನ್ ಬರುತ್ತೆ ಅದು ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನೀವು ಉಳ್ದವ್ರನ್ನ ಕೂರಿಸ್ತಾ ಹೋಗ್ಬೇಕು. ಹಾಗೆ ಅದಾದ್ಮೇಲೆ ಡೆಫಿನೆಟ್ ಇನ್ಫಾರ್ಮೇಶನ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಅಪ್ಲೈ ಮಾಡಿ. ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ ನಮ್ಗೆ. ಬಿ ಸಿಟ್ಟಿಂಗ್ ನೆಕ್ಸ್ಟ್ ಟು ಸಿ ಅಂತ ಇರುತ್ತೆ. ಬಿ is sitting next to C. ಯಾವ ಕಡೆ ನೆಕ್ಸ್ಟ್? ರೈಟ್ ಸೈಡಾ ಲೆಫ್ಟ್ ಸೈಡಾ ಗೊತ್ತಿಲ್ಲ ಅದು. ಸೊ ಅದೊಂದು ಆಪ್ಷನ್ ಇಟ್ಕೊಳ್ಳಿ ಸುಮ್ಮನೆ. ಇಲ್ಲಿ ಸಿ ಬರ್ಬೋದು ಅಥವಾ ಈ ಕಡೆ ಸಿ ಬರ್ಬೋದು, ಸುಮ್ಮನೆ ಲೈಟ್ ಆಗಿ ಬರ್ದಿರಿ. ಕೊನೆಯಲ್ಲಿ ಅದನ್ನ ಅಡ್ಜಸ್ಟ್ ಮಾಡೋಣ, ಕೊನೆಯಲ್ಲಿ ಕನ್ಫರ್ಮ್ ಆಗುತ್ತೆ ಅದು. ಮತ್ತೆ ಕೆಲವೊಂದು ಆಂಬಿಗಿಯಸ್ ಇನ್ಫಾರ್ಮೇಶನ್ ಕೆಲವೊಂದು ಇರುತ್ತೆ. ಆಂಬಿಗಿಯಸ್ ಇನ್ಫಾರ್ಮೇಶನ್ ಕಂಪ್ಯಾರಿಟಿವ್ ಇದ್ದಾಗೆ. ಇದು ಇಲ್ಲಿ ಬರಬಹುದು, ಇಲ್ಲ ಅಲ್ಲಿ ಬರಬಹುದು. ಅಲ್ಲಿ ಬರೋದಾದ್ರೆ ಫಿಮೇಲ್ ಕೂರೋ ಹಾಗಿಲ್ಲ. ಸೊ ಹೀಗೆ ಕೆಲವೊಂದು ಇರುತ್ತೆ, ನಾಟ್ ಶ್ಯೂರ್, ಆಂಬಿಗಿಯಸ್ ಇನ್ಫಾರ್ಮೇಶನ್ ಅಂತೀವಿ ಅದನ್ನ. ಅಂದ್ರೆ ಎಷ್ಟೆಷ್ಟು ಪ್ರಾಬಬಿಲಿಟೀಸ್ ಬರುತ್ತೆ ಅಲ್ಲಿ, ಪಕ್ಕಾ ಇರಲ್ಲ ಅದು. ಸೊ ಅದನ್ನ ನಾವು ಆಂಬಿಗಿಯಸ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಸೊ ಅದನ್ನ ಜಸ್ಟ್ ಶಾರ್ಟ್ ಫಾರ್ಮ್ ಅಲ್ಲಿ ನೋಟ್ ಮಾಡಿ ಇಟ್ಕೊಂಡಿರಿ, ಕೊನೆಯಲ್ಲಿ ಅದನ್ನ ಚೆಕ್ ಮಾಡೋಣ. ಆಮೇಲೆ ಸ್ಕೆಚ್ ಅನ್ನ ಡ್ರಾ ಮಾಡ್ತೀರಾ ಈಗ, ಕಂಪ್ಯಾರಿಟಿವ್, ಡೆಫಿನೆಟ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು. ಆ ಸ್ಕೆಚ್ ನ ಒಮ್ಮೆ ಗಮನಿಸಿ, ಎಲ್ಲಾ ಪರ್ಸನ್ಸ್ ನಾವು ಅಕೊಮಡೇಟ್ ಮಾಡಿದೀವ ಅನ್ನೋದನ್ನ ನೋಡ್ಬೇಕು. ಎಲ್ಲಾ ಪರ್ಸನ್ಸ್ ನಾವು ಕೂರಿಸಿರ್ಬೇಕು. ನೆಗೆಟಿವ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು. ಒಟ್ನಲ್ಲಿ ಆ ಸ್ಕೆಚ್ ಅಲ್ಲಿ ಏನು ಪ್ಲೇಸ್ಮೆಂಟ್ಸ್ ಮಾಡಿದೀರಾ ಅದು ಕ್ವಶನ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಎಲ್ಲ ಮ್ಯಾಚ್ ಆಗ್ಬೇಕು. ಒಂದೊಂದೇ ಚೆಕ್ ಮಾಡ್ತಾ ಹೋಗಿ. ಸೆಟ್ಟಿಂಗ್ ರೈಟ್ ಟು ಬಿ, ಇದು ಕಂಪ್ಲೀಟ್ ಆಯ್ತು. ಆಮೇಲೆ ಏನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನ್ಫಾರ್ಮೇಶನ್ ಅದು ರೈಟ್ ಆಯ್ತು, ನೆಕ್ಸ್ಟ್ ಇನ್ಫಾರ್ಮೇಶನ್ ಅದು ರೈಟ್ ಆಯ್ತು. ಸೊ ಹೀಗೆ ಎಲ್ಲಾ ಇನ್ಫಾರ್ಮೇಶನ್ ಸ್ಯಾಟಿಸ್ಫೈ ಆಗ್ಬೇಕಲ್ಲಿ, ಮೀಟ್ ಆಗ್ಬೇಕು. ಎವ್ರಿ ಇನ್ಫಾರ್ಮೇಶನ್ ಶುಡ್ ಮ್ಯಾಚ್. ಕೊನೆಯದಾಗಿ ಫೈನಲ್ ಅರೇಂಜ್ಮೆಂಟ್ ಮಾಡಿ ನೀವು ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡಬಹುದು. ಈಗ ಕ್ವೆಶ್ಚನ್ ಕೊಟ್ಟಿರ್ತಾರೆ ಒಂದು ಪ್ಯಾರಾಗ್ರಾಫ್, ಅದಾದ್ಮೇಲೆ ಒಂದು 5 ಕ್ವೆಶ್ಚನ್ ಕೊಟ್ಟಿರ್ತಾರೆ. ಒಂದು ಕ್ವೆಶ್ಚನ್ಗೆ 1 ಮಾರ್ಕೋ 2 ಮಾರ್ಕೋ ಇರುತ್ತೆ. ಸೊ ಆ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಏನು ನೀವು ಸ್ಕೆಚ್ ಡ್ರಾ ಮಾಡಿದೀರಾ ಅದನ್ನ ಯೂಸ್ ಮಾಡಿಕೊಂಡು ನೀವು 5 ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅದು ಸಿಂಪಲ್ ಆಗೇ ಇರುತ್ತೆ. ನೀವು ಮಾಡಿರುವಂತ ಸ್ಕೆಚ್ ಪರ್ಫೆಕ್ಟ್ ಆಗಿದ್ರೆ, ಕರೆಕ್ಟ್ ಆಗಿದ್ರೆ ಆ 5 ಕ್ವೆಶ್ಚನ್ಸ್ ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಸೊ ಏನು ತಪ್ಪಿರಬಾರ್ದಲ್ಲಿ, ನಾಟ್ ಇವನ್ 1% ತಪ್ಪಿರಬಾರ್ದು. ಸೊ ಆ ಥರ ಇದ್ರೆ ನಿಮ್ಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಮಾರ್ಕ್ಸ್ ಇರುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಟೈಮ್ ತಗೊಳ್ಳಿ, ಯಾಕಂದ್ರೆ ಮಿಸ್ಟೇಕ್ ಆಗಬಾರ್ದು. ನನಗನ್ಸೋ ಪ್ರಕಾರ ಇಷ್ಟನ್ನು ಸಾಲ್ವ್ ಮಾಡೋದಕ್ಕೆ 5 ನಿಮಿಷ ಅಂತೂ ಬೇಕೇ ಬೇಕು, ಮಿನಿಮಮ್ 5 ನಿಮಿಷ ತಪ್ಪಿಲ್ದಾಗೆ ಮಾಡೋದಕ್ಕೆ. ಸೊ ಅಷ್ಟೇನು ಕಷ್ಟ ಇಲ್ಲ. ಆ ಕ್ವೆಶ್ಚನ್ ಕೊಟ್ಟಿರೋದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಸಾಲ್ವ್ ಮಾಡಬಹುದು ಖಂಡಿತ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಈಗ ಡೆಫಿನೆಟ್ ಇನ್ಫಾರ್ಮೇಶನ್ ಅಂತ ಹೇಳಿದೆ, 100% ಪಕ್ಕಾ ಇನ್ಫಾರ್ಮೇಶನ್. ಸಪೋಸ್ ಎ ಈಸ್ ಸಿಟ್ಟಿಂಗ್
ಇಮಿಡಿಯೇಟ್ ರೈಟ್ ಟು ಬಿ. ಸೊ ಬಿ ಹೇಗ್ ಕೂತಿರ್ತಾನೆ, ಅವನ ಇಮಿಡಿಯೇಟ್ ರೈಟ್ ಅಂದ್ರೆ ಅವರಿಬ್ಬರ ಮಧ್ಯೆ ಯಾರು ಕೂತಿಲ್ಲ, ಇಮಿಡಿಯೇಟ್ ರೈಟಿಗೆ ಎ ಬರ್ತಾನೆ ಅಂತ. ಸೊ ಇದು ಪಕ್ಕಾ ಇನ್ಫಾರ್ಮೇಶನ್ ಇದು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ಆನ್ಸರ್ನ, ಸ್ಕೆಚ್ ಅನ್ನ. ದಿನೇಶ್ ಈಸ್ ಸಿಟ್ಟಿಂಗ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಮನೀಶ್. ಈಗ ಮನೀಶ್ ಜಾಗ ಏನು ಅಂತ ಗೊತ್ತಾದ್ರೆ ಅವನ ಎಕ್ಸಾಕ್ಟ್ ಆಪೋಸಿಟ್ ದಿನೇಶ್ ಕೂತಿರ್ತಾನೆ. ಅಂದ್ರೆ ಇಬ್ರು ಎದುರು ಬದ್ರ ಕೂತಿರ್ಬೋದು. ಸೊ ಎಕ್ಸಾಕ್ಟ್ ಆಪೋಸಿಟ್ ದಿನೇಶ್ ಕೂತಿರ್ತಾನೆ ಅಂತ ಆಯ್ತು. ಸೊ ಯಾರಾದ್ರೂ ಒಬ್ಬರ ಪೊಸಿಷನ್ ಗೊತ್ತಾದ್ರೆ ಇನ್ನೊಬ್ರು ಆಪೋಸಿಟ್ ಇರೋದಷ್ಟೇನೆ. ಸೊ ಇದು ಕೂಡ ಪಕ್ಕಾ ಇನ್ಫಾರ್ಮೇಶನ್. X is to the left of Q. X is to the left of Q. ಆದ್ರೆ ಇಮಿಡಿಯೇಟ್ ಲೆಫ್ಟ್ ಅಂತ ಇಲ್ಲ ಅಲ್ಲಿ. Q ಏನ್ ಕೂತಿದ್ದಾನೆ ಅವನ ಲೆಫ್ಟಿಗೆ X ಕೂತಿದ್ದಾನೆ ಅಂತಿದೆ. ಆದ್ರೆ ಇಮಿಡಿಯೇಟ್ ಲೆಫ್ಟ್ ಅಂತ ಇಲ್ಲ, ಕೊಟ್ಟಿಲ್ಲ ಅಲ್ಲಿ. ಲೆಫ್ಟಿಗೆ ಎರಡನೇ ಒಂದು ಬರ್ಬೋದು, ಮೂರನೇ ಒಂದು ಬರ್ಬೋದು, ಗೊತ್ತಿಲ್ಲ. ಒಟ್ಟ ಲೆಫ್ಟ್ಗಂತೂ ಇದ್ದಾನೆ, ಆಯ್ತಾ. ಆದ್ರೆ ಇದು ಡೆಫಿನೆಟ್ ಇನ್ಫಾರ್ಮೇಶನ್ ಆಗತ್ತೆ ಯಾವಾಗ ಅಂದ್ರೆ ಕ್ಯೂ ಎಲ್ಲಿ ಕೂತಿದ್ದಾನೆ, ಬೆಂಚಿನ ತುದಿನಲ್ಲಿ. ಬೆಂಚಿನ ತುದಿಯಿಂದ ಎರಡನೇ ಪ್ಲೇಸ್ ಅಲ್ಲಿ ಕೂತಿದ್ದಾನೆ, ಇನ್ನೊಬ್ಬ ಮಾತ್ರ ಕೂರಕ್ಕಾಗೋದು. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಇದು ಪಕ್ಕಾ ಇನ್ಫಾರ್ಮೇಶನ್. ಯಾಕಂದ್ರೆ ಇನ್ನೊಬ್ಬ ಮಾತ್ರ ಕೂರಕ್ ಸಾಧ್ಯ, ಇಬ್ರು ಮೂರು ಜನ ಎಲ್ಲ ಕೂರಕ್ಕಾಗಲ್ಲ. ಅಂದ್ರೆ ಹಿ ಸಿಟ್ಟಿಂಗ್ ಇನ್ ದ ಸೆಕೆಂಡ್ ಪ್ಲೇಸ್ ಫ್ರಮ್ ದ ಲೆಫ್ಟ್ ಎಂಡ್ ಆಫ್ ದ ಬೆಂಚ್. ಸೊ ಅದರಿಂದ ಇದು ಪಕ್ಕಾ ಇನ್ಫಾರ್ಮೇಶನ್ ಆಗುತ್ತೆ. ಸೊ ಒಬ್ಬ ಮಾತ್ರ ಕೂರಕ್ಕಾಗೋದು, ಸೊ ಅದರಿಂದ ಎಕ್ಸ್ ಕೂರ್ತಾನೆ. ಸೊ ಹಾಗೇನಾದ್ರೂ ಕೊಟ್ಟಿದ್ರೆ ಅದು ಡೆಫಿನೆಟ್ ಇನ್ಫಾರ್ಮೇಶನ್ ಆಗುತ್ತೆ. ಆಲ್ ಮೆಂಬರ್ಸ್ ಆರ್ ಫೇಸಿಂಗ್ ನಾರ್ತ್. ಬೈ ಡಿಫಾಲ್ಟ್ ಎಲ್ಲರೂ ಕೂಡ ಫೇಸಿಂಗ್ ನಾರ್ತ್ ಅಂತಾನೆ ತಿಳ್ಕೋಬೇಕು. ಫೇಸಿಂಗ್ ನಾರ್ತ್ ಅಂತಾನೆ ಬೈ ಡಿಫಾಲ್ಟ್, ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರು. ಹಾಗೂ ಒಂದ್ ವೇಳೆ ಫೇಸಿಂಗ್ ಈಸ್ಟ್, ಫೇಸಿಂಗ್ ವೆಸ್ಟ್, ಫೇಸಿಂಗ್ ಸೌತ್ ಅಂತ ಏನಾದ್ರೂ ಕೊಟ್ಟಿದ್ರೆ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ಸೊ ಇದು ಕೂಡ ಡೆಫಿನೆಟ್ ಇನ್ಫಾರ್ಮೇಶನ್. ಆಲ್ ಮೆಂಬರ್ಸ್ ಆರ್ ಫೇಸಿಂಗ್ ಇನ್ವರ್ಡ್ಸ್ ಆರ್ ಔಟ್ವರ್ಡ್ಸ್. ಈಗ ಸರ್ಕ್ಯುಲರ್ ಅರೇಂಜ್ಮೆಂಟ್ ಮಾಡಿರ್ತಾರೆ, ಎಲ್ಲಾ ಮೆಂಬರ್ಸ್ ಸರ್ಕಲ್ ರೀತಿನಲ್ಲಿ ಕೂತ್ಕೊಂಡಿರ್ತಾರೆ. ಆ ಎಲ್ಲಾ ಮೆಂಬರ್ಸು ಆ ಸರ್ಕಲ್ ನ ಮಧ್ಯಭಾಗನ ಫೇಸ್ ಮಾಡ್ತಾ ಇದ್ದಾರಾ ಅಥವಾ ಔಟ್ವರ್ಡ್ಸ್ ಫೇಸ್ ಮಾಡ್ತಾ ಇದ್ದಾರಾ ಅಲ್ವಾ? ಸರ್ಕಲ್ ನ ಇನ್ವರ್ಡ್ಸ್ ಫೇಸ್ ಮಾಡ್ತಾ ಇದ್ದಾರಾ ಅಥವಾ ಔಟ್ವರ್ಡ್ಸ್ ಫೇಸ್ ಮಾಡ್ತಾ ಇದ್ದಾರಾ? ಸೊ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. C is diagonally opposite to K. Diagonally, ಲೈಕ್ ಈಗ ಸ್ಕ್ವೇರ್ ಅಂತ ಹೇಳಿದಾಗ ಸ್ಕ್ವೇರ್ ಶೇಪ್ ಅಲ್ಲಿ ಕೂತಿದ್ದಾರೆ ಅಂದ್ರೆ ಡಯಾಗನಲಿ ಅಪೋಸಿಟ್. ಕೆ ಪ್ಲೇಸ್ ಏನಾದ್ರೂ ನಮ್ಗೆ ಗೊತ್ತಿದ್ರೆ ಅವನ ಡಯಾಗನಲಿ ಅಪೋಸಿಟ್ ಸಿ, ಅಥವಾ ಸಿ ಪ್ಲೇಸ್ ಏನಾದ್ರೂ ಗೊತ್ತಿದ್ರೆ ಅವನ ಡಯಾಗನಲಿ ಅಪೋಸಿಟ್ ಕೆ. ಹಾಗೆ. ಸೊ ಇದು ಕೂಡ ಡೆಫಿನೆಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಈ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗೋದಿಲ್ಲ ಇದು, ಆದ್ರೆ ಕೊನೆಯಲ್ಲಿ ಇದನ್ನ ಚೆಕ್ ಮಾಡಿ ವೆರಿಫೈ ಮಾಡಿ ನಾವು ಸ್ಕೆಚ್ ನ ಡ್ರಾ ಮಾಡಬಹುದು. ಎ ಇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ. ಯಾವ ಕಡೆ ನೆಕ್ಸ್ಟ್, ಲೆಫ್ಟಾ ರೈಟಾ? ಸೊ ಇದು ಕಂಪ್ಯಾರಿಟಿವ್ ಅಂತ ತಗೋಬೇಕು ನಾವು. ಡಿ ಈಸ್ ಈದರ್ ಟು ದ ಲೆಫ್ಟ್ ಆಫ್ ಸಿ ಆರ್ ದ ಆಪೋಸಿಟ್ ಆಫ್ ಎಫ್. ಏನ್ ಹಿಂಗಂದ್ರೆ ಸಿ ಗೆ ಲೆಫ್ಟ್ ಅಲ್ಲಿ ಕೂತಿದ್ದಾನೆ ಅಥವಾ ಎಫ್ ಆಪೋಸಿಟ್ ಕೂತಿದ್ದಾನೆ. ಏನ್ ಯಾವ ಕಂಡೀಷನ್ ಒಪ್ಪೋದು ನಾವು? ಎರಡರಲ್ಲಿ ಒಂದ್ ಕರೆಕ್ಟ್ ಅಂತ ಅಷ್ಟೇ. ಎಫ್ ಆಪೋಸಿಟ್ ಕೂತಿದ್ದಾನೆ ಅಂದ್ರೆ ಸಿ ಲೆಫ್ಟಿಗೆ ಕೂತಿಲ್ಲ ಅಂತ, ಅಥವಾ ಸಿ ಲೆಫ್ಟಿಗೆ ಕೂತಿದ್ದಾನೆ ಅಂದ್ರೆ ಎಫ್ ಆಪೋಸಿಟ್ ಕೂತಿಲ್ಲ ಅಂತ ಅಲ್ವಾ?
Mala is sitting second to the right of Lalita. ಸೊ ಇದು ಕೂಡ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್. ಸೊ ಲಲಿತಾ ಎಲ್ಲಿ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೂನು ನೀವು ಇದನ್ನ ಡೆಫಿನೆಟ್ ಇನ್ಫಾರ್ಮೇಶನ್ ಆಗಿ ಯೂಸ್ ಮಾಡ್ಕೋಬಹುದು ಅಲ್ವಾ. ಲಲಿತಾ ಎಲ್ಲೋ ಒಂದ್ ಕಡೆ ಕೂತಿದ್ದಾಳೆ ಅಂದ್ರೆ ಅವರ ರೈಟಿಗೆ ಸೆಕೆಂಡ್ ಪರ್ಸನ್ ಮಾಲಾ. ಅಂದ್ರೆ ಮಾಲಾ ಮತ್ತೆ ಲಲಿತಾ ನಡುವೆ ಯಾರೋ ಒಬ್ರು ಕೂತಿದ್ದಾರೆ. ಸೊ ಆತರ ಅಸ್ಯೂಮ್ ಮಾಡ್ಕೊಂಡ್ರೆ ಇದು ಪಕ್ಕಾ ಇನ್ಫಾರ್ಮೇಶನ್, ಡೆಫಿನೆಟ್ ಇನ್ಫಾರ್ಮೇಶನ್ ಇದು. ಆದ್ರೆ ಲಲಿತಾ ಪ್ಲೇಸು ಮತ್ತೆ ಮಾಲಾ ಪ್ಲೇಸ್ ಎರಡೂ ಗೊತ್ತಿಲ್ಲ ಅಂದ್ರೆ ಇದು ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್. ಈಗ ಏನೋ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೆಕೆಂಡ್ ಟು ದ ರೈಟ್ ಆಫ್ ಲಲಿತಾ ನಿಜ, ಆದ್ರೆ ಎಲ್ಲಿ ಲಲಿತಾನ ಎಲ್ಲಿ ಕೂಡ್ಸೋದು ಅಲ್ವಾ. ಶೋಭಾ is sitting either at the end or the left end. ಈಗ ಯಾವುದೋ ಒಂದು ಬೆಂಚ್ ಇದೆ, ಲೆಫ್ಟ್ ಎಂಡ್ ಕೂತಿರ್ತಾರೆ ಇಲ್ಲ ರೈಟ್ ಎಂಡ್ ಕೂತಿರ್ತಾರೆ ಅಂತ. ಯಾವ ಎಂಡಿಗೆ ಕೂರ್ಸೋದು? ಯಾವ್ದಾದ್ರು ಒಂದು ತಗೋಬೇಕು, ಎರಡನ್ನೂ ತಗೊಳಕ್ಕಾಗಲ್ಲ. ಓನ್ಲಿ 3 people are sitting in each row. ಸೊ ಇದು ಒಂದು ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್. ಓನ್ಲಿ 3 people, ಆದ್ರೆ ಯಾರು ಆ 3 people? ಸೊ ಇದು ಕೂಡ ಕಂಪ್ಯಾರಿಟಿವ್. ಸೊ ಕೊನೆಯಲ್ಲಿ ನೀವು ಇದನ್ನ ಚೆಕ್ ಮಾಡಬೇಕಾಗತ್ತೆ. ಸ್ಕೆಚ್ ಎಲ್ಲ ಆದ್ಮೇಲೆ ಓನ್ಲಿ 3 people ಇರಬೇಕು ಪ್ರತಿ ರೋನಲ್ಲಿ. ಸೊ ನೆಗೆಟಿವ್ ಇನ್ಫಾರ್ಮೇಶನ್. ಎ ಈಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ. ಬಿ ಪಕ್ಕದಲ್ಲಿ ಎ ಬರಬಾರ್ದು, ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ಪಕ್ಕ ಬರಬಾರ್ದು. ಸೊ ಕೊನೆಯಲ್ಲಿ ಇದನ್ನ ನೀವು ಚೆಕ್ ಮಾಡಬೇಕು. ಬಿ ಇಸ್ ನಾಟ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಡಿ ಲೆಫ್ಟ್ ಅಂದ್ರೆ ಇಮಿಡಿಯೇಟ್ ಲೆಫ್ಟ್ ಪಕ್ಕನೆ ಬರಬಾರ್ದು, ಎಡಗಡೆ ಅಂತ. ಬೇಕಾದ್ರೆ ರೈಟಿಗೆ ಬರ್ಬೋದು, ಇಮಿಡಿಯೇಟ್ ಲೆಫ್ಟ್ ಬರಬಾರ್ದು ಅಷ್ಟೇ. ಬೇಕಾದ್ರೆ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿ ಬರ್ಬೋದು, ಥರ್ಡ್ ಟು ದ ಲೆಫ್ಟ್ ಆಫ್ ಡಿ ಬರ್ಬೋದು, ಆಯ್ತಾ. ರೈಟಿಗೆ ಬರ್ಬೋದು, ಆದ್ರೆ ಇಮಿಡಿಯೇಟ್ ಲೆಫ್ಟಿಗೆ ಮಾತ್ರ ಬರಬಾರ್ದು. ಜ್ಯೋತಿ ಇಸ್ ನಾಟ್ ಅಟ್ ದ ರೈಟ್ ಎಂಡ್ ಆಫ್ ದ ಬೆಂಚ್. ರೈಟ್ ಎಂಡ್ ಅಲ್ಲಿ ಇಲ್ಲ ಅಂತ. ಒಂದು ಬೆಂಚ್ ಮೇಲೆ ಒಂದಷ್ಟು ಜನ ಕೂರಿಸ್ತಾ ಇದ್ದಾರೆ, ರೈಟ್ ಎಂಡ್ ಅಲ್ಲಿ ಬರಬಾರದು. ಹೇಮಾ ಇಸ್ ನಾಟ್ ಸೀಟೆಡ್ ವಿತ್ ಕೆ ಆರ್ ಪಿ. ಕೆ ಅಕ್ಕಪಕ್ಕ ಮತ್ತೆ ಪಿ ಅಕ್ಕಪಕ್ಕ ಹೇಮಾ ಬರಬಾರದು. ಆತರ ನೋಡ್ಕೋಬೇಕು ನೀವು. ನೋಬಡಿ ಇಸ್ ಫೇಸಿಂಗ್ ಈಚ್ ಅದರ್ ಆರ್ ಬ್ಯಾಕ್ ಟು ಬ್ಯಾಕ್. ಸೊ ಮುಖತಃ ಎದುರು ಬದ್ರು ಕೂತಿಲ್ಲ, ಮತ್ತೆ ಬ್ಯಾಕ್ ಸೈಡು ತಿರುಗಿಲ್ಲ. ದೇ ಆರ್ ನಾಟ್ ಸಿಟ್ಟಿಂಗ್ ಬ್ಯಾಕ್ ಟು ಬ್ಯಾಕ್ ಅಥವಾ ದೇ ಆರ್ ನಾಟ್ ಫೇಸಿಂಗ್ ಈಚ್ ಅದರ್. ಅಂದ್ರೆ ಏನ್ ಅನ್ಕೋಬೇಕು, ಒಂದು ಕ್ಯೂ ನಲ್ಲಿ ನಿಲ್ತಾರಲ್ಲ ಆ ತರ ತಿಳ್ಕೋಬೇಕು. ದೇ ಆರ್ ಫೇಸಿಂಗ್ ಬ್ಯಾಕ್. ಅರ್ಥ ಆಯ್ತಾ? ಒಂದು ಕ್ಯೂ ನಲ್ಲಿ ಹೇಗೆ ನೀವು ನಿಲ್ತಿರಲ್ಲ, ಪ್ರೇಯರ್ಗೆ ಇದಕ್ಕೆಲ್ಲ ನಿಲ್ತಿರಲ್ಲ, ಹಾಗೆ ನಿಂತಿದ್ದಾರೆ ಅಂತ ನೀವು ಅಸ್ಯೂಮ್ ಮಾಡ್ಕೋಬೇಕು. ಸೊ ಕೆಲವೊಂದು ಟಿಪ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಇನ್ಫಾರ್ಮೇಶನ್ ಹೇಳಿದೆ ಅಂತ ದಯವಿಟ್ಟು ನಿಮಗೆ ನೀವೇ ಟೆನ್ಷನ್ ತಗೋಬೇಡಿ. ಮೈಂಡನ್ನ ಕೂಲ್ ಆಗಿಡಿ. ಯಾಕಂದ್ರೆ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಕ್ವೆಶ್ಚನ್. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನೀವು ಅಲರ್ಟ್ ಆಗಿರ್ಬೇಕು, ಕೂಲ್ ಆಗಿರ್ಬೇಕು, ಪೀಸ್ ಆಫ್ ಮೈಂಡ್ ಇರಬೇಕು. ಮೊದಲು ಸ್ಲೋ ಆಗಿ ಪ್ರಾಬ್ಲಮ್ಸ್ ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ, ಎಷ್ಟೇ ಹೊತ್ತಾಗ್ಲಿ. ಆಮೇಲೆ ಸ್ಪೀಡ್ ಅನ್ನ ಪಿಕಪ್ ಮಾಡ್ತಾ ಹೋಗ್ಬೋದು. ಮತ್ತೆ ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಮೊದಲು ಕಲ್ತ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಮತ್ತೆ ನೋಟ್ಬುಕ್ ಇಟ್ಟು ಅದರಲ್ಲಿ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳೋದು, ಪ್ರಾಬ್ಲಮ್ಸ್ ಎಲ್ಲ ವರ್ಕ್ ಮಾಡೋದು, ಇದು ಇಂಪಾರ್ಟೆಂಟ್ ಅಂತ ಹಾಕೊಳ್ಳೋದು, ಅದೆಲ್ಲ ಮಾಡೋದು ಬೇಡ.
ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿಮಗೆ ಮಾಮೂಲಿ ಡಿಗ್ರಿನಲ್ಲಿ ಯಾವ ರೀತಿ ಸ್ಟಡೀಸ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಫಾಲೋ ಮಾಡಬೇಡಿ. ಇದರಲ್ಲಿ ನಿಮ್ಮದೇ ಆದಂಥ ವೇಸ್ ಅನ್ನ ನೀವೇ ಕಂಡ್ಕೊಳ್ಬೇಕು. ಕೆಲವೊಂದು ಶಾರ್ಟ್ ಕಟ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅದು ಯಾರಿಗೂ ಅರ್ಥ ಆಗಲ್ಲ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಅದೇ ತರ ನಿಮ್ಮದೇ ಆದಂಥ ಶಾರ್ಟ್ ಕಟ್ಸ್ ಅನ್ನ, ಕಾನ್ಸೆಪ್ಟ್ಸ್ ಅನ್ನ, ಸಾಲ್ವ್ ಮಾಡುವಂಥ ಮೆಥಡ್ಸ್ ಅನ್ನ ನೀವೇ ಹುಟ್ಟಾಕ್ಬೇಕು. 2 ನಿಮಿಷದಲ್ಲಿ ಚೆಕ್ ಅಂತ ಮಾಡೋರು ಇದ್ದಾರೆ, ಆ ಸ್ಕೆಚ್ನ ಡ್ರಾ ಮಾಡ್ದಲೇ ಮಾಡೋರು ಇದ್ದಾರೆ. ಸೊ ಆ ಲೆವೆಲ್ಗೆಲ್ಲ ಬೇಡ. ಸೊ ನಿಮ್ಗೆ ಅರ್ಥ ಆಗಿ ಅದನ್ನ ಸಾಲ್ವ್ ಮಾಡುವಂತ ಎಬಿಲಿಟಿ ಬಂದ್ರೆ ಸಾಕು. ಸೊ ಇದನ್ನ ಯಾಕೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಈ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕ್ವೆಶ್ಚನ್ ಕ್ಯಾಟಗರಿನ ಅಂದ್ರೆ, ಆಲ್ಮೋಸ್ಟ್ ಈ ಆಫೀಸರ್ ಗ್ರೇಡು, ಸ್ಪೆಷಲಿಸ್ಟ್ ಕ್ಯಾಡರ್ ಇದರೆಲ್ಲ ಇದನ್ನ ಕೇಳ್ತಾರೆ. ಒಂದು ಪ್ಯಾರಾಗ್ರಾಫ್ ಕ್ವೆಶ್ಚನ್ ಕೊಟ್ಬಿಟ್ಟು 5 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಪ್ರತಿ ಕ್ವೆಶ್ಚನ್ಗೆ 2 ಮಾರ್ಕ್ಸ್, ಅಂದ್ರೆ 10 ಮಾರ್ಕ್ಸ್ ಅದರಲ್ಲೇ ಬಂತು. ಸೊ ನೀವು ಈ ತರ ಕ್ವೆಶ್ಚನ್ ಕ್ಯಾಟಗರೀಸ್ ಅಂದ್ರೆ ಯಾವುದು ಕಂಪಲ್ಸರಿಯಾಗಿ ಕೇಳ್ತಾರೋ ಮತ್ತೆ ಜಾಸ್ತಿ ಮಾರ್ಕ್ಸ್ ಇರುತ್ತೋ ಅದನ್ನ ಫಸ್ಟ್ ಮಾಡೋದನ್ನ ಕಲ್ತ್ಕೊಂಡು ಆ ಕಟ್ ಆಫ್ ಮಾರ್ಕ್ಸ್ ಅನ್ನ ಗ್ಯಾರಂಟಿ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗೋದು ಒಳ್ಳೇದು ಅನ್ಸುತ್ತೆ ಅಲ್ವಾ? ಸೊ ಅದರಿಂದ ಇಂಥ ಕ್ವೆಶ್ಚನ್ಸ್ ಅನ್ನ ಮೊದಲು ಟಾರ್ಗೆಟ್ ಮಾಡಿ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೋಬಹುದು. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಪ್ರಾಬ್ಲಮ್ಸ್ ಅನ್ನ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟೊತ್ತವರೆಗೂ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೆಲೆಬ್ರೇಟ್ ಲರ್ನಿಂಗ್, ಹ್ಯಾಪಿ ಸ್ಟಡೀಸ್. ಥ್ಯಾಂಕ್ ಯು.